ಬೇರೆ ಕೆಲಸ ಕೋಪ ಇಟ್ಕೊಂಡು ಈ ಥರನೂ ಮಾಡ್ತಾ ಇರ್ತಾರೆ. ಬಟ್ ನಿಮ್ದಿದು ಬೇಸಿಕ್ ಇದು ಇಂಥ ಒಳ್ಳೆ ಆಫೀಸ್ನ ನೀವು ಹೆಂಗೆ ಇಟ್ಕೋಬೇಕು, ಎಲ್ಲಿ ನೀವು ಯಾವ ಥರದ ಸಮಸ್ಯೆನೂ ಆಗದೆ ಇರೋದು ನೋಡ್ಕೊಳ್ಳೋದು, ಅದೆಲ್ಲ ಇಟ್ ಇಸ್ ಆಲ್ ಅವರ್ ರೆಸ್ಪಾನ್ಸಿಬಿಲಿಟಿ. ಟೆಂಡರೇ ಬೇಡ ನಾನು ಹೇಳ್ತಾ ಇದ್ದೀನಿ. ಟೆಂಡರ್ ಯಾಕೆ? ಈಗ ಒಂದು ಪ್ರಾಬ್ಲಮ್ ಆಗಿದೆ ನೋಡ್ಕೊಳ್ಳಿ. ಟೈಮ್ ನೀರು ಸರ್, ಈ ಪ್ರೆಮಿಸಿಸ್ ಅಲ್ಲಿ ಎಷ್ಟು ಬೋರ್ವೆಲ್ಸ್ ಇದೆ ನೋಡ್ಕೊಂಡು ನೀರು ಕೂಡ ಇಲ್ಲದೆ ಇದನ್ನ ಮೇಂಟೈನ್ ಮಾಡ್ಬೇಕು. ಇಲ್ಲೇ ಒಬ್ಬರಿಗೆ ಜವಾಬ್ದಾರಿ ಆಗ್ತದೆ. ಇದೇ ಪ್ರೆಮಿಸಿಸ್ ಅಲ್ಲಿ ಹೆಂಗೂ ಇಲ್ಲಿ ಸಂಪಿದೆ, ಇಲ್ಲಿ ನಾನು ಒಂದು ಕನೆಕ್ಷನ್ ನೀವು ಕೊಡಿ, ಇನ್ನೊಂದು ಕನೆಕ್ಷನ್ ಇಲ್ಲಿ. ನೀರು ಯಾವಾಗೂ ಪ್ರಾಬ್ಲಮ್ ಆಗಬಾರ್ದು. ಆಲ್ಮೋಸ್ಟ್ ಎವ್ರಿ ಡೇ ಒಂದು 500ರಿಂದ 1000 ಜನ ರೈತರು ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಫುಡ್ ಡಿಪಾರ್ಟ್ಮೆಂಟ್ ಇದೆ, ಇಲ್ಲೇ ಲೇಬರ್ ಡಿಪಾರ್ಟ್ಮೆಂಟ್ ಇದೆ, ಸಬ್ ರಿಜಿಸ್ಟರ್ ಇದೆ, ತುಂಬ ಜನ ಬರ್ತಾ ಇರ್ತಾರೆ. ಯುಟಿಲೈಸೇಷನ್ ಆಗಿಲ್ಲ. 25 lakhs ಅಲ್ಲಿ ಕಟ್ಟಿ ಇದನ್ನ ಸರಿಯಾದ ರೀತಿ ಪಬ್ಲಿಕ್ಗೆ ಸೇವೆ ಮಾಡಲಿಲ್ಲ ಅಂದರೆ ಏನು ಬೇಕಾದರೂ ಮಾತಾಡ್ತಾರೆ. ಬಟ್ ಕಷ್ಟ ಆಗಿರುತ್ತೆ ಪಬ್ಲಿಕ್ಗೆ ಮಾತಾಡಿರೋ. ಮೇಂಟೆನೆನ್ಸ್ ಬಗ್ಗೆ ಮತ್ತೆ ಮತ್ತೆ ಟೆಂಡರ್ ಬೇಡ ಸರ್. ಸುಲಭವಾಗಿ ಮಾಡಲಿ ಸರ್, ಸುಲಭವಾಗಿ ಕೊಡಿ. ಆಮೇಲೆ ಏನಿದೆ ಪ್ರೊಸೀಜರ್ಸ್ ಎಲ್ಲ ಮಾಡಿ. ಯಾಕಂದ್ರೆ ಪಬ್ಲಿಕ್ಗೆ ತುಂಬಾ ಕಷ್ಟ ಪಡ್ತಾರೆ. ಒಂದ್ಸತಿ ಇಲ್ಲಿ ಬರ್ತಾರೆ, ಸಬ್ ರಿಜಿಸ್ಟರ್ ಆಫೀಸ್ ಇಲ್ಲೇ ಇದೆ, ಫುಡ್ ಆಫೀಸ್ ಇದೆ, ಲೇಬರ್ ಡಿಪಾರ್ಟ್ಮೆಂಟು, ಕಾಸ್ಟ್, ಇನ್ಕಮ್ ಸರ್ಟಿಫಿಕೇಟ್, ಪೆನ್ಷನ್ಸ್ಗೆ ಎಲ್ಲ ಬರ್ತಾ ಇರ್ತಾರೆ. ಪದೇ ಪದೇ ಅದೊಂದು ಕೆಟ್ಟದು ಪ್ರಚಾರ ಆಗೋದು ಬೇಡ. ಇಷ್ಟು ದೊಡ್ಡ ಆಫೀಸಲ್ಲಿ ಇಷ್ಟು ಮಾತ್ರ ಸರ್ವಿಸಸ್ ಇಲ್ಲ ಅನ್ನೋದು ಪ್ರಚಾರ ಆಗೋದು ಬೇಡ. ಸೊ ಇವತ್ತಿಗೆ ನೀಟಾಗಿದೆ. ಇನ್ನೂ ಒಂದ್ಸತಿ ಇನ್ನೊಂದು ಮಾಡಬೇಕು. ಕಾಸು ಕಲೆಕ್ಷನ್ ಇಲ್ಲ. ಮೇನ್ ಕಳೂರ್ದು ಮೇನ್ ಎಲ್ಲರೂ ಕಾಸು ಪೇಪರಲ್ಲಿ ಬಂದು ನಾವು ಮಾಡಲ್ಲ ಅನ್ನೋಕೆ ಆಗುತ್ತಲ್ಲ. ಆಮೇಲೆ ಇಲ್ಲೂ ಬಂದೆ ಅಂತ ನೀವು ನ್ಯೂಸ್ ಮಾಡ್ಬಿಡಿ. ಆಮೇಲೆ ನಾವು ಹಾಕೊಳ್ಳಿ ಟೇಬಲ್ ತರ, ಟೇಬಲ್ ಚೇರ್ ತರ ಯಾರಾದ್ರೂ ಒಂದು ಅವ್ರು ಗೊತ್ತಾಗಿ ಅಲ್ಲಿ ಒಂದು ಬೋರ್ಡ್ ಹಾಕಿ, ಅಲ್ಲಿ ಒಂದು ಡೈರೆಕ್ಷನ್ಸ್ ತೋರಿಸಿ ಬೋರ್ಡ್ ಹಾಕಿ. ಎರಡು ಬೋರ್ ಬಿಲ್ಡಿಂಗ್ ಕಟ್ಟು ಎಷ್ಟು ಹಾಕಿದ್ವಿ? ಬೋರ್ 2 ಬೋರ್ ಹಾಕಿದೀವಿ. 2 ಬೋರ್ಗೂ ಅಲ್ಲೊಂದು ಕನೆಕ್ಷನ್ ಇದೆ, ಇಲ್ಲಿಗಿಲ್ಲ ಕನೆಕ್ಷನ್. ಆ 2 ಬೋರಲ್ಲಿ ಒಂದು ಕನೆಕ್ಷನ್ ಇಲ್ಲಿಗೆ ಮಾಡಿಸ್ಕೊಡಿ ಸರ್. ಇವ್ರಿಗೆ ನೀವು ಹೇಳಿ ಮಾಡಿಸ್ಕೊಡಿ. ಎಲ್ಲ ಟೈಮ್ ನೀರು ಇರೋ ಥರ. ಎಷ್ಟು ಕೆಪಾಸಿಟಿ ಇದೆ ತೆಗಿ ರಾಜಶೇಖರ್? ಆಯ್ತು, ಕ್ಲೀನ್ ಮಾಡಿಸಿ ಇನ್ನೊಂದ್ಸತಿ ಇನ್ನೊಂದು ಫುಲ್ ಮಾಡ್ಕೊಳ್ಳಿ. ದೊಡ್ಡದೇ ಇದೆ. ಬೇಸಿಕ್ ರೆಸ್ಪಾನ್ಸಿಬಿಲಿಟೀಸ್ ಇವೆಲ್ಲ. ನಾವು ನಮ್ಮ ಮನೇಲಿ ಇವನ್ನೆಲ್ಲ ನೋಡೇ ಬರ್ತೀವಿ. ನಮ್ಮ ಮನೇಲಿ ನೀರಿಲ್ಲ ಅಂದರೆ ನಾವು ಸ್ನಾನ ಮಾಡ್ಕೊಳ್ದೆ ಆಚೆ ಬಂದು ಕೆಲಸ ಮಾಡೋಕ್ಕಲ್ಲ. ಒಂದು ದೇವಸ್ಥಾನ ಅಂತ ನಾವು 10 ಕೋಟಿಯಲ್ಲಿ ಮಾಡಿದ್ದೀವಿ. ಮಾಧ್ಯಮದಲ್ಲಿ ನೀವೇನು ಬೇಕಾದರೂ ಬರಿಬೋದು. ಆದರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಏನು ಒಂದು 10 ವರ್ಷವೂ ಆಗಿಲ್ಲ ಬಿಲ್ಡಿಂಗ್ ಕಟ್ಟು. ಅಂದರೆ ಇದು ಪ್ರಜಾಸೌಧ ಅಂತ ಹೇಳ್ತಾರೆ. ಜನಗಳ ಸಮಸ್ಯೆನ ನೋಡೋ ಅಂಥ ದೇವಸ್ಥಾನ ಅಂತ ಹೇಳ್ತಾರೆ. ಆ ದೇವಸ್ಥಾನದ ಪವಿತ್ರತೆ ಎಲ್ಲಾದರೂ ಹಾಳಾದರೆ ನನಗೆ ತುಂಬ ಕೋಪ ಬರುತ್ತೆ. ಯಾವುದೇ ಅಧಿಕಾರಿಗಳಿಗೆ ನಾನು ಇವತ್ತೂ ಹೇಳ್ತಾ ಇದ್ದೀನಿ, ಯಾವ ಜಾಗ ಯಾವ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಬೇರೆ ಥರ ಸಣ್ಣ ಪುಟ್ಟ ಸಮಸ್ಯೆಗಳೇನಾದರೂ ಇರುತ್ತೆ, ಅದನ್ನು ಜವಾಬ್ದಾರಿ ತಗೊಂಡು ನಿಭಾಯಿಸಿ ಅಂತ ಹೇಳ್ತೀನಿ. ಪಬ್ಲಿಕ್ ಎಲ್ಲಿ ಬಂದು ಹೋಗ್ತಾ ಇರ್ತಾರೆ ಅಲ್ಲಿ ಸಣ್ಣ ಪುಟ್ಟ ಏನು ಸಮಸ್ಯೆ ಇದೆ, ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ, ಅವ್ರು ಕೆಲಸ ಮಾಡಿದೀವ ಅನ್ನೋದ್ರ ಜೊತೆಯಲ್ಲಿ ಅವ್ರು ಇಷ್ಟೊತ್ತು ಕಾಯ್ತಾ ಇರೋರಿಗೆ ಬೇರೆ ಏನೇನು ಸಮಸ್ಯೆ ಇರುತ್ತೆ ಅದನ್ನು ಹೇಗೆ ಬಗೆಹರಿಸ್ಕೋಬೇಕು ಅನ್ನೋವಂಥ ಚಿಂತನೆ ಕೂಡ ಇರಬೇಕಾಗತ್ತೆ. ಇವತ್ತು ಒಂದು ಅಧಿಕಾರಿ ಬರ್ತಾರೆ, ನಾಳೆ ಒಂದು ಅಧಿಕಾರಿ ಬರ್ತಾರೆ, ನಾವು ಮೈ ಮರಿಬಾರ್ದು. ಎಲ್ಲನೂ ಒಂದು ಕಡೆ ಕಣ್ಣು ಆಡಿಸ್ತಾ ಇರಬೇಕು ಅನ್ನೋವಂಥ ವಿಚಾರ ಹೇಳ್ತೀನಿ. ಪೇಪರಲ್ಲಿ ಬಂದಮೇಲೆ ನಾವು ಎಚ್ಚೆತ್ಕೊಂಡ್ವಿ ಅಂತಂದರೆ ತಪ್ಪಾಗುತ್ತೆ. ಇದೆಲ್ಲನೂ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯದಲ್ಲಿ ಇದು ಒಂದು ಜವಾಬ್ದಾರಿ ಅಂದ್ಕೊಂಡು ನಾವು ಮಾಡಬೇಕಾಗತ್ತೆ. ಅಷ್ಟನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವು ಇವೆಲ್ಲ ದೂರದೃಷ್ಟಿ ಇಲ್ಲ ಅಂದರೆ ನಾವು ಮಾಡ್ತಿದ್ವ. ನಗರಸಭೆ 25 ಲಕ್ಷ ಅನುದಾನದಲ್ಲಿ ಒಂದು ಕಡೆ ಪುರುಷರಿಗೆ, ಒಂದು ಕಡೆ ಮಹಿಳೆಯರಿಗೆ, ಇನ್ನೂ ಒಂದು ಕಡೆ ಯಾರಾದರೂ ಫೀಡಿಂಗ್ ಮದರ್ ತಾಯಿ ಯಾರಾದರೂ ಬಂದಾಗ ಚಿಕ್ಕ ಮಗು ಇಟ್ಕೊಂಡು ಸಬ್ ರಿಜಿಸ್ಟರ್ ಆಫೀಸಿಗೆ ಬರ್ಬೋದು,
ಇನ್ನೊಂದು ಇದಕ್ಕೆ ಬರ್ಬೋದು, ಫುಡ್ ಡಿಪಾರ್ಟ್ಮೆಂಟು, ಲೇಬರ್ ಡಿಪಾರ್ಟ್ಮೆಂಟ್, ಇಲ್ಲೇ 7-8 ಇಲಾಖೆ ಇದೆ. ಯಾವುದೇ ಒಂದು ಸಂಬಂಧಪಟ್ಟ ಸಮಸ್ಯೆಯಿಂದ ಬರ್ತಾರೆ. ಒಬ್ಬರು ಪೆನ್ಷನಿಂದ ಬರ್ತಾರೆ, ಇನ್ನೊಬ್ಬರು ಕಾಸ್ಟ್ ಟು ಇನ್ಕಮ್ ಸರ್ಟಿಫಿಕೇಟ್ ಬರ್ತಾರೆ, ಸಬ್ ರಿಜಿಸ್ಟ್ರ್ ಆಫೀಸಿಂದ ಇದೆ ಅಂತ ಬರ್ತಾರೆ, ಲೇಬರ್ ಡಿಪಾರ್ಟ್ಮೆಂಟ್ ಇದೆ. ಇಷ್ಟೆಲ್ಲ ಇಲಾಖೆಗಳು ಇರುವಂಥ ಒಂದು ದೇಗುಲ ಅನ್ಕೊಬೋದು. ರೈತರ ಸಮಸ್ಯೆ ಇರ್ಬೋದು, ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ಗೆ ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರೆ. ಈ ಸಮಸ್ಯೆ ದೊಡ್ಡದಾಗಿ ಬಿಂಬಿಸಿದ್ರೆ ಇದ್ರ ಪವಿತ್ರತೆ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದಕ್ಕೆ ಅದಕ್ಕೆ ಪವಿತ್ರತೆ ಇದೆ. ಇದು ಇಡೀ ಕ್ಷೇತ್ರಕ್ಕೆ ಇದು ಒಂದು ತಾಯಿ ಥರ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂಥ ಶಕ್ತಿ ಇದಕ್ಕಿದೆ. ಅದಕ್ಕೆ ಅದ್ರ ಪವಿತ್ರತೆ ಯಾವತ್ತೂ ಕುಂದಬಾರ್ದು ಅನ್ನೋವಂಥದ್ದಕ್ಕೆ ಇವತ್ತೇ ಇನಿಷಿಯೇಟಿವ್ ತೊಗೊಂಡಿದ್ದೀವಿ. ಇನ್ನೂ ಫಾರೆಸ್ಟ್ ಇಲಾಖೆಯವ್ರನ್ನ ಕರೆದು ಎಷ್ಟಾದರೆ ಅಷ್ಟು ಇನ್ನೂ ಗಿಡಗಳನ್ನ ಬೆಳೆಸೋವಂಥ ಕೆಲಸ ಮಾಡ್ತೀವಿ. ಇನ್ನೇನಿದೆ ಸಣ್ಣ ಪುಟ್ಟ ಜವಾಬ್ದಾರಿ ತೊಗೊಂಡು ಹೇಳಿದ್ದೀನಿ ಕಮಿಷನರ್, ನಗರಸಭೆ ಕಮಿಷನರ್ಗೆ, ತಹಸೀಲ್ದಾರ್ಗೆ, ನಿಮ್ಮ ಜವಾಬ್ದಾರಿನ ನೀವು ಯಾವಾಗ ತಿಳ್ಕೊತೀರಾ ಇನ್ನೊಬ್ಬರು ನಮ್ಮನ್ನು ಕರೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ನಮ್ಮನ್ನೊಬ್ಬರು ಪ್ರಶ್ನೆ ಮಾಡ್ತಾರೆ ಅಂದರೆ ಅಲ್ಲಿ ನಮ್ಮದೇನೋ ಒಂದು ಲೋಪದೋಷ ಇದೆ ಅಂತ ಅಂದ್ಕೊಬೇಕು. ಪ್ರತಿಯೊಂದು ಸತಿನೂ ನಾವು ನಮ್ಮನ್ನು ಕರೆಕ್ಟ್ ಮಾಡ್ಕೋತೀವಿ. ಯಾರೇ ಹೇಳಲಿ, ಯಾವುದೇ ವ್ಯಕ್ತಿ ಹೇಳಲಿ ಅಂತಂದಾಗ ಅದು ನಮಗೆ ತಪ್ಪಾಗಲ್ಲ. ಎವ್ರಿ ಡೇ ನಾವು ಕರೆಕ್ಟ್ ಮಾಡ್ಕೋತೀವಿ. ಇವತ್ತಾಗಿರುವಂಥ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ. ಈ ದಿನಾನೇ ಬಗೆಹರಿಸಿದ್ದೀವಿ. ಮೇಂಟೆನೆನ್ಸ್ ಕೂಡ ನಾನು ಇವತ್ತಿಂದನೇ ಸುಲಭ ಶೌಚಾಲಯ ಕೊಟ್ಟಿದ್ದೀವಿ. ಏನೇ ಫಾರ್ಮಾಲಿಟೀಸ್ ಇದ್ದರೂ ಆಮೇಲೆ ನಗರಸಭೆಯವರು ಲೆಟರು, ಫಾರ್ಮಾಲಿಟೀಸು, ಪ್ರೊಸೀಜರ್ಸ್ ಆಮೇಲೆ ಮಾಡ್ಕೊಳ್ಳಿ ಅಂತಿದ್ದೀವಿ. ಮೇಡಮ್ ಒಂದೇ ಒಂದು ಅಲ್ಲಿ ಕಸ್ಬಾ ನಾಟಕ ಇರುತ್ತೆ ಅವ್ರು ಇರ್ಬೇಕು. ಎಲ್ಲ ತಾಲೂಕಲ್ಲೂ ಕಸ್ಬಾ ನಾಟಕ ಇದೆ ಮೇಡಮ್. ನಾವು ಇಲ್ಲಿ ಎಲೆಕ್ಷನ್ ಫ್ರೀ ಫ್ಲೋ ಇರುತ್ತೆ ಅಂತ ಭಾಗ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದೀವಿ. ನಾಟಕ ಶಿಫ್ಟ್ ಮಾಡ್ಬಿಟ್ಟು ಎಲೆಕ್ಷನ್ ಬ್ಯಾಂಕ್ ಅದನ್ನ ಮೇಲೆ ಶಿಫ್ಟ್ ಮಾಡಿ ಇಷ್ಟೆಷ್ಟು ಆಗುತ್ತಲ್ಲ ಯಾವುದು ಕಷ್ಟ ಇಬ್ಬರೇ ಮೇಡಮ್. ಕೇಸ್ ವರ್ಕರು, ಆಪರೇಟರ್ ನೀವಿಬ್ರೇನಾ ಇರೋದು? ಮೇಲೆ ಶಿಫ್ಟ್ ಆದರೆ ಏನು ತೊಂದರೆ ಇಲ್ವಲ್ಲ ನಿಮಗೆ? ಫಸ್ಟ್ ಫ್ಲೋರ್ ಶಿಫ್ಟ್ ಆದರೆ ಏನು ಪ್ರಾಬ್ಲಮ್ ಇಲ್ವಲ್ಲ? ಹ್ಞೂ ಮೇಡಮ್. ಹೌದು, ಫಸ್ಟ್ ಅವ್ರನ್ನ ಕೇಳ್ತೀವಿ ಮೇಡಮ್. ಅವರು ಸರ್ವರ್ ಅದು ಇದು ಕೆಳಗೆ ಶಿಫ್ಟ್ ಮಾಡ್ತಾರೆ. ಹೌದು ಮೇಡಮ್. ವಯರ್ ಬಂದು ಹೇಳ್ಕೊಬೇಕಷ್ಟೇ. ಅವ್ರು ಪಾರ್ಟಿಷನ್ ಎಲ್ಲ ಮಾಡ್ಕೊಂಡಿದ್ದಾರೆ ಮೇಡಮ್. ಎಲೆಕ್ಷನ್ ಟೈಮಲ್ಲಿ ಫೈಲ್ ಕರೆಸ್ಪಾಂಡೆನ್ಸು ಸಾಹೇಬ್ರೆಲ್ಲ ತೊಗೊಂಡೋಗೋದು ಕಷ್ಟ ಆಗುತ್ತೆ. ನಾನೇ ಸೇರಿಸಿದ್ದಾರೆ ಮೇಡಮ್. ಮೇಲೆ ಶಿಫ್ಟ್ ಆಗ್ತೀನಿ. ಹಾಂ, ಒಂದು ಆಫೀಸರ್ ಓಡಾಡೋದಕ್ಕೆ ಏನು ಕಷ್ಟ ಇಲ್ಲ. ಮಿಕ್ಕಿದ್ ನಿಮ್ದು ಏನೇನಿದೆ ಅಲ್ಲಿ ಮಾಡಿಸ್ಕೊಳ್ಳಿ. ಇದನ್ನೆಲ್ಲ ತಗೊಂಡೋಗಿ ಇಲ್ಲಿ ಜನ ಬರೋದಕ್ಕೆ ಪಬ್ಲಿಕ್ಗೆ ಸ್ವಲ್ಪ ವಯಸ್ಸಾದವರು ಎಲ್ಲ ದಿನ ಒಂದು ಸಬ್ ರಿಜಿಸ್ಟರ್ ಆಫೀಸರ್ ತುಂಬಾ ಜನ ಬರ್ತಾರೆ. ಮೆಟ್ಲು ಹತ್ತಕ್ಕಾಗದೇ ಇರೋರು ತುಂಬಾ ಜನ ಬರ್ತಾರೆ. ಅದಕ್ಕೋಸ್ಕರ ಇದನ್ನ ಈ ಜಾಗ ಬಿಡಿ, ಇದ್ರ ಮೇಲೆ ನೀವು ಯೂಸ್ ಮಾಡ್ತೀವಿ. ಹೆಂಗೂ ನಾಳೆ ಒಳ್ಳೆ ದಿನ ಇದೆ. ಒಳ್ಳೆ ದಿನದಲ್ಲಿ ಶುಕ್ರವಾರ ನೀವು ಮೇಲೆ ಶಿಫ್ಟ್ ಮಾಡಿ, ಶುಕ್ರವಾರ ಅಥವಾ ಸೋಮವಾರ ಅವ್ರನ್ನ ಕೆಳಗಡೆ ಕಳಿಸಿ. ಸಬ್ ರಿಜಿಸ್ಟರ್ ಆಫೀಸ್ ಇಲ್ಲಿರಲಿ. ಅವರು ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ ಮೇಡಮ್. ಅದನ್ನ ಕರೆಸಿ ಅವ್ರದ್ದು ಇಲ್ಲಿಗೆ ಶಿಫ್ಟ್ ಮಾಡ್ಸೋಣ. ನಿಮ್ದು ಏನಿದೆ ಅದೇ ತರ ಅದೇ ಕಾರ್ಪೆಟ್ರನ್ನ ಇಟ್ಟು ಮೇಲೆಗೆ ನಿಮ್ ವ್ಯವಸ್ಥೆ ಏನೇನಿದೆ ಟೇಬಲ್ ಮುಂದೆ ಶಿಫ್ಟ್ ಮಾಡ್ಕೋಬೇಕು ಮೇಡಮ್. ಆಗ್ಲಿ ಅಲ್ಲ? ಗೊತ್ತಾಗ್ಲಿಲ್ಲ ಫಸ್ಟ್ ಅಲ್ಲಿ. 1 ವರ್ಷ ಆದ್ಮೇಲೆ ಅಲ್ವಾ ಬಂದಿದ್ದು? 1.5 ವರ್ಷ ಆಗೋಯ್ತು ಬರೋ ಅಷ್ಟಲ್ಲ. ಅವಾಗ ನಾವು ಅರ್ಜೆಂಟ್ ಅಲ್ಲಿ ಅದನ್ನ ಕೊಟ್ಟಿದ್ದು ಆಫೀಸ್. ಇಲ್ಲೇ ಇರುತ್ತೆ. ಪಬ್ಲಿಕ್ ತುಂಬಾ ಜನ ಬರ್ತಾರೆ, ಅವ್ರಿಗೆ ತೊಂದರೆ ಆಗೋದು ಬೇಡ, ಕಷ್ಟ ಆಗೋದು ಬೇಡ. ನೀವು ಶಿಫ್ಟ್ ಆಗಿ ಒಬ್ಬರಿಗೆ ಇಲ್ಲಿ ನಿಮ್ದು ಏನೇನಿದೆ ಅದನ್ನ ಶಿಫ್ಟಿಂಗ್ ಪ್ರೋಸೆಸ್ ಶುರು ಮಾಡ್ಕೊಳ್ಳಿ. ನಾಳೆಯಿಂದ ಮಂಡೆಯಿಂದ ನೀವು ಇಲ್ಲೇ ಅವೈಲೇಬಲ್ ಇರ್ತೀವಿ. ಎಲೆಕ್ಷನ್ ಬ್ರಾಂಚ್ನ ನಾವು ಮೇಲೆಗೆ ಶಿಫ್ಟ್ ಆಗಕ್ಕೆ ಹೇಳಿದ್ವಿ. ಪಬ್ಲಿಕ್ ಯಾವ ಸಂದರ್ಭದಲ್ಲೂ ಕೂಡ ಯಾರಿಗೂ ಒಬ್ಬರು ಸ್ಟೆಪ್ಸ್ ಹತ್ತಕ್ಕಾಗಲ್ಲ. ಲಿಫ್ಟಲ್ಲಿ ಒಂದೊಂದ್ಸತಿ ಕಷ್ಟ ಆದಾಗ ಸಮಸ್ಯೆ ಆಗೋದು ಬೇಡ. ತುಂಬಾ ಜನ ಬರ್ತಾ ಇರ್ತಾರೆ. ಇಡೀ ಜಿಲ್ಲೆಯವರೇ ಒಂದೊಂದ್ಸತಿ ಇದು ಹತ್ರ ಇದೆ ಅಂತ ಬರ್ತಾ ಇರ್ತಾರೆ. ಸೊ ನೀವು ಸೋಮವಾರದಿಂದ ನಿಮ್ಮ ಸರ್ವಿಸಸ್ ಇಲ್ಲೇ ಇರಬೇಕು. ಶಿಫ್ಟಿಂಗ್ ಪ್ರೋಸೆಸ್ ಎಲ್ಲ ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಒಳಗಡೆ ಮಾಡ್ಕೊಬೇಕು. ಇಷ್ಟೇ. ರೆಕಾರ್ಡ್ ರೂಮ್ ಸೇವ್ ಮಾಡ್ಕೊಳ್ಳಿ. ರೆಕಾರ್ಡ್ ರೂಮ್ ಅಲ್ಲಿ ಇರಲಿ. ಪಬ್ಲಿಕ್ ಇಲ್ಲಿ ನೀವು ಅವೈಲೇಬಲ್ ಇರಿ. ಸೊ ಮಂಡೆಯಿಂದ ಇವ್ರ ಸರ್ವಿಸಸ್ ಇಲ್ಲೇ ಇರುತ್ತೆ. ಸಂಕ್ರಾಂತಿ ಹಬ್ಬ ಆದಮೇಲೆ ಫಸ್ಟ್ ಫ್ಲೋರ್ ಹತ್ತುವಂಥದ್ದು ಇರಲ್ಲ. ಸಬ್ ರಿಜಿಸ್ಟರ್ ಆಫೀಸಿಗೆ ಬರೋ ಅಂಥವರಿಗೆ ಮೇಲೆ ಸ್ಟೆಪ್ಸಿಂದನೋ ಅಥವಾ ಲಿಫ್ಟಿಗೆ ವೆಯ್ಟ್ ಮಾಡಿಕೊಂಡು ಹೋಗುವಂಥದ್ದು ಇರಲ್ಲ. ಅವ್ರ ಸೇವೆಗೆ ಆಫೀಸ್ ಇಲ್ಲಿಗೆ ಗ್ರೌಂಡ್ ಫ್ಲೋರ್ಗೆ ಶಿಫ್ಟ್ ಆಗಿದೆ.